ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಏನ್ ಮಾಡ್ಲಿ ಈಗ? ಆ CCTVಲಿ ಆಕ್ಸಿಡೆಂಟ್ ಮಾಡಿರೋ ಕಾರು ನಂದೆ ಅಂತ ಗೊತ್ತಾಗ್ಬಿಟ್ರೆ ನಾನು ಜೈಲಿಗೆ ಹೋಗ್ಬೇಕಾಗತ್ತೆ. ಈಗಾಗಲೇ ಆ ದತ್ತಾನು ತುಳಸಿನು ಎಲ್ರ ಮುಂದೆ ನಿನ್ನ ಬಗ್ಗೆ ಹೇಳ್ತೀವಿ, ನಿನ್ನ ಬಣ್ಣನ ಬಯಲ್ ಮಾಡ್ತೀವಿ ಅಂತ ತುದಿಗಾಲ ನಿಂತಿದ್ದಾರೆ. ಹಾಗೇನಾದರೂ ಆದರೆ ನನ್ನ ಕತೆ ಮುಗಿಯತ್ತೆ. ಇಲ್ಲ, ಹಾಗಾಗಬಾರ್ದು. ಈ ಮನೆನ ನಾಶ ಮಾಡಬೇಕು ಅಂತ ಬಂದೋಳು ನಾನು. ಆದರೆ ಈಗ ನಾನೇ ನಾಶ ಆಗ್ತಿದ್ದೀನೇನೋ ಅನ್ನಿಸ್ತಾ ಇದೆ. ಏನು ಮಾಡಲಿ? ನೀನೇನು ಬೆನ್ನಿಗೆ ಬಿದ್ದಿರೋ ಬೇತಾಳದ ಹಾಗೆ ಯಾಕೆ ನನ್ನ ಹಿಂದೆ ಬಿದ್ದಿದ್ಯಾ? ಹೌದು, ನಾನು ಬೇತಾಳ ಅಂತಾನೆ ಅನ್ಕೋ. ನಿನಗೆ ನಿಂದೇ ಕತೆನೇ ಹೇಳಬೇಕು. ಕತೆ ಶುರು ಮಾಡಿದ್ದು ನೀನು, ಆದರೆ ನಿನ್ನ ಕತೆಗೆ ಅಂತ್ಯ ಹಾಡೋದು ನಾನೇ. ಅದಿರಲಿ, ನೀನು ಯಾಕೆ ಬಾಲ ಸುಟ್ಟಿರೋ ಬೆಕ್ಕನಾಗಿ ನಿಂತಿದೀಯಾ? ನನಗ್ಯಾಕೆ ಭಯ? ಭಯ ಪಡೋ ಅಂಥದ್ದು ಏನಾಗಿದೆ? ಆಕ್ಸಿಡೆಂಟ್ ಆದ ಜಾಗದಲ್ಲಿ ಇನ್ನೊಂದು ಕಾರ್ ಓಡಾಡಿದೆ ಅಂತ ಅವಿ ಹೇಳಿದಾಗ್ಲಿಂದ ನಿನ್ನ ಮುಖದಲ್ಲಿ ಭಯ ಕಾಣ್ತಾ ಇದೆ, ಕೈ ನಡುಗ್ತಾ ಇದೆ. ನೀನು ಸುಮ್ಮನೆ ಏನೇನೋ ಹೇಳ್ಬೇಡ. ನನಗೇನು ಭಯ ಇಲ್ಲ. ನಾನು ನನ್ನ ಮಗಳ ಬಗ್ಗೆ ಯೋಚನೆ ಮಾಡ್ತಾ ಇದ್ದೆ. ಈ ತಪ್ಪು ಮಾಡಿರೋರಿಗೆ ಖಂಡಿತ ಶಿಕ್ಷೆ ಆಗೇ ಆಗತ್ತೆ. ಅಲ್ಲಿವರೆಗೂ ನಾವು ಸುಮ್ಮನಿರಲ್ಲ. ಇವಳು ನನಗೆ ಸಮಾಧಾನ ಮಾಡ್ತಿದ್ದಾಳೋ ಅಥವಾ ಎಚ್ಚರಿಕೆ ಕೊಡ್ತಿದ್ದಾಳೋ? ಆಯ್ತಾಯ್ತು, ಅದೆಲ್ಲ ನನಗೆ ಗೊತ್ತಿದೆ. ನೀನೇ ನನಗೆ ಹೇಳೋದು ಬೇಕಾಗಿಲ್ಲ. ಇಷ್ಟೆಲ್ಲ ಗೊತ್ತಿದ ಮೇಲೆ ಸಮಾಧಾನ ಆಗೋದ್ರ ಬದಲು ಇನ್ನೂ ಟೆನ್ಷನ್ ಆಗಿರೋ ಹಾಗೆ ಕಾಣಿಸ್ತಿದೆಯಲ್ಲ. ನಾನು ಹೇಗಿರ್ಬೇಕು ಅನ್ನೋದನ್ನ ನಿನ್ನಿಂದ ಕಲಿಬೇಕಾಗಿಲ್ಲ. ಸುಮ್ಮನೆ ತಲೆ ತಿನ್ಬೇಡ. ನಾನು ಆಕ್ಸಿಡೆಂಟ್ ಸ್ಪಾಟಿಗೆ ಹೋಗಿದ್ದೆ. ಅಲ್ಲಿ ನಮ್ಮ ಕಾರ್ ಟೈರ್ ಮಾರ್ಕ್ಸ್ ಮಾತ್ರ ಅಲ್ಲ, ಇನ್ನೊಂದು ಕಾರಿನ ಟೈರ್ ಮಾರ್ಕ್ಸು ಸಿಕ್ಕಿದೆ. ಸೊ ಫಸ್ಟು ಪಾಸ್ ಆಗಿರೋ ಕಾರಿಂದಾನೇ ಆಕ್ಸಿಡೆಂಟ್ ಆಗಿರ್ಬೋದಲ್ಲ. ನನ್ನ ಬಗ್ಗೆ ಯಾವುದೇ ಕ್ಲೂ ಸಿಗಬಾರ್ದು ಅಂತ ನಮ್ಮ ಮನೆ CCTVನ ಇದುವರೆಗೂ ರೆಡಿ ಮಾಡಿಸ್ದೇ ಇರೋ ಥರ ನೋಡಿಕೊಂಡೆ. ಅಷ್ಟಾದರೂ ನನ್ನ ಕಾರಿನ ಫುಟೇಜು ಬೇರೆ ಯಾವುದೋ CCTVಲಿ ಸಿಕ್ಕಿದೆ ಅಂತ ಹೇಳ್ತಿದ್ದಾನೆ. ಏನು ಮಾಡಲಿ? ಹಲೋ, ನಾನು ಹೇಳಿದ ಕೆಲಸ ಏನಾಯಿತು? ಮೇಡಮ್, ಪಬ್ಲಿಕ್ ಪ್ರಾಸಿಕ್ಯೂಟರ್ ನಾವು ಹೇಳ್ದಾಗ ಕೇಳೋಕೆ ಒಪ್ಕೊಂಡಿದ್ದಾರೆ. ಅವರು ನಮ್ಮ ಸಾಕ್ಷಿಗಳನ್ನ ಕ್ರಾಸ್ ಎಕ್ಸಾಮಿನ್ ಮಾಡಲ್ವಂತೆ. ಅದು ಅಲ್ಲದೆ ಮಾಧವ್ ಅವರಾಗಲಿ, ಅಭಿ ಆಗಲಿ ಅಥವಾ ಸಿರಿ ಅವರೇ ಆಗಲಿ ಏನೇ ಎವಿಡೆನ್ಸ್ ಕೊಟ್ಟರು ಅದ್ರ ಬಗ್ಗೆ ಹೆಚ್ಚಾಗಿ ಆರ್ಗ್ಯೂ ಮಾಡಲ್ವಂತೆ. ಸರಿ, ಇಷ್ಟು ಮಾತ್ರ ಅಲ್ಲ. ನೀವೇನು ಮಾಡ್ತಿರೋ ನನಗೆ ಗೊತ್ತಿಲ್ಲ. ಒಟ್ಟಿನಲ್ಲಿ ಆ ಸಮರ್ಥಗೆ ಶಿಕ್ಷೆ ಆಗಬೇಕು. ಯಾವುದೇ ಕಾರಣಕ್ಕೂ ಈ ಕೇಸು ಡಿವಿಯೇಟ್ ಆಗಬಾರ್ದು. ಅಕಸ್ಮಾತ್ ಸಮರ್ಥ್ ಅಲ್ಲದೆ ಬೇರೆ ಯಾರೋ ಈ ಆಕ್ಸಿಡೆಂಟ್ ಮಾಡಿದ್ದಾರೆ ಅನ್ನೋ ಥರ ಕೇಸ್ ತಿರುಗಿದ್ರೆ ಅದು ಸುಳ್ಳು ಕಟ್ಟುಕತೆ, ಮನೆಯವರೆಲ್ಲರೂ ಸೇರಿ ಹೀಗೆ ಮಾಡ್ತಿದ್ದಾರೆ ಅನ್ನೋ ಥರ ಆಗಬೇಕು. ಅದೆಲ್ಲ ನನಗೆ ಬಿಡಿ ಮೇಡಮ್, ನಿಮ್ಮ ಕೆಲಸ ಆಗುತ್ತೆ ಅನ್ಕೊಳ್ಳಿ. ಆದರೆ ಏನು? ಅದೇನೋ CCTV ಫುಟೇಜ್ ಸಿಕ್ಕಿದೆ ಅಂತ ಅಭಿ ಅವರು ನನಗೆ ಫೋನ್ ಮಾಡಿದ್ರು. ಅದರಲ್ಲಿ ನಿಜವಾಗ್ಲೂ ಆಕ್ಸಿಡೆಂಟ್ ಮಾಡಿರೋ ಕಾರ್ ಏನಾದರೂ ಗೊತ್ತಾಗ್ಬಿಟ್ರೆ ನಮಗೆ ಸ್ವಲ್ಪ ಕಷ್ಟ ಆಗುತ್ತೆ. ಅದು ಸಿಗದೇ ಇರೋ ಹಾಗೆ ನೋಡ್ಕೊಳ್ಳೋದು ನಿಮ್ಮ ಜವಾಬ್ದಾರಿ ಮೇಡಮ್. ಸರಿ, ಅದ್ರ ಬಗ್ಗೆ ನಿಮಗೆ ಚಿಂತೆ ಬೇಡ. ನಿಮ್ಮ ಕೆಲಸ ನೀವು ಮಾಡಿ. ಕಾರ್ ಸಿಗದೆ ಇರೋ ಥರ ನಾನು ನೋಡ್ಕೋತೀನಿ. ಅದೇ ಸ್ವಲ್ಪ ದುಡ್ಡು ನಿಮಗೆ ಮಾತ್ರ ಅಲ್ಲ, ಪಬ್ಲಿಕ್ ಪ್ರಾಸಿಕ್ಯೂಟರ್ಗೂ ಸೇರಿ ದುಡ್ಡು ಕಳಿಸ್ತೀನಿ. ಅಷ್ಟಾದರೆ ಸರಿ ಮೇಡಮ್, ಉಳಿದದ್ದೆಲ್ಲ ನಾನು ನೋಡ್ಕೋತೀನಿ. ಎಲ್ಲಿ ಹೋದ್ವು ಇವುಗಳು? ಇಷ್ಟೊತ್ತಾದರೂ ಬರಲಿಲ್ಲ. ಮೇಡಮ್ ಹೇಳಿ, ನಮ್ಮಿಂದ ಏನು ಕೆಲಸ ಆಗಬೇಕು? ನೋಡಿ, ಇದೇ ಕಾರು. ನಾನು ಮುಂಚೆನೇ ಹೇಳ್ದಾಗೆ ನಂಬರ್ ಪ್ಲೇಟ್ ಚೇಂಜ್ ಮಾಡಿಸಿ, ಇದಕ್ಕಾಗಿರೋ ಡ್ಯಾಮೇಜ್ಗಳನ್ನೆಲ್ಲ ಸರಿ ಮಾಡಿಸಿ, ಈ ಕಾರು ಯಾರಿಗೂ ಸಿಗದೆ ಇರೋ ಹಾಗೆ ಮಾಡಬೇಕು. ಓಕೆ ಮೇಡಮ್, ಹಾಗೆ ಆಗಲಿ. ಆದರೆ ಇಷ್ಟು ಒಳ್ಳೆ ಕಾರಣ ನಮಗೆ ಯಾಕೆ ಕೊಡ್ತಿದ್ದೀರಾ? ಅದೆಲ್ಲ ನಿಮಗೆ ಬೇಕಾಗಿಲ್ಲ.
ನಾನು ಹೇಳ್ದಷ್ಟು ಮಾಡಿ ಸಾಕು. ಆಗಲಿ ಮೇಡಮ್. ಇದು ನಿಮಗೆ. ಇದು ಕಾರ್ನ ರೆಡಿ ಮಾಡ್ಸಕ್ಕೆ. ನಾನು ಮತ್ತೆ ಮತ್ತೆ ಹೇಳ್ತಾ ಇದ್ದೀನಿ, ಈ ಕಾರು ಯಾರಿಗೂ ಗುರ್ತೇ ಸಿಗದೆ ಇರೋ ಹಾಗೆ ಕಂಪ್ಲೀಟ್ಲಿ ಚೇಂಜ್ ಆಗಬೇಕು. ನಾನೇನು ಹೊರಡ್ತೀನಿ. ಸರಿ ಮೇಡಮ್, ಅದು ನಾನು ನೋಡ್ಕೊತೀನಿ. ಸರ್ ಇಲ್ಲಿ ನೋಡಿ, ಈ ಕಾರು ಲೆಫ್ಟ್ ಸೈಡ್ಗೆ ಡ್ಯಾಮೇಜ್ ಆಗಿದೆ. ಇದನ್ನ ನೋಡ್ತಿದ್ರೆ ಅನಿಸ್ತಿದೆ ಆಕ್ಸಿಡೆಂಟು ಈ ಕಾರಿಂದಾನೇ ಆಗಿರ್ಬೋದು ಅಂತ. ನಮಗೂ ಹಾಗೆ ಅನಿಸ್ತಾ ಇದೆ. ಆದರೆ ಕಾರ್ ಯಾವುದು ಅಂತ ಕ್ಲಿಯರಾಗಿ ಗೊತ್ತಾಗ್ತಾ ಇಲ್ಲ. CCTV ಇರೋದು ಮುಂದಿನ ರೋಡಲ್ಲಿ, ಆದರೆ ಈ ಕಾರು ಅಲ್ಲಿವರೆಗೂ ಬರೋದೇ ಇಲ್ಲ, ಹಾಗೆ ಸ್ಟ್ರೈಟಾಗಿ ಹೊರಟೋಗಿದೆ. ಸರ್ ಇದು ಯಾವ ಕಂಪ್ನಿ ಕಾರ್ ಅಂತ ಗೊತ್ತಾಗ್ತಿದೆ, ಹಾಗೆ ಇದಕ್ಕೆ ಡೆಂಟು ಕೂಡ ಇದೆ. ಈ ಡೀಟೇಲ್ಸ್ ಇಟ್ಕೊಂಡು ಈ ಕಾರು ಯಾರ್ದು ಅಂತ ಕಂಡುಹಿಡಿಬೋದಲ್ವಾ? ಇದೆಲ್ಲ ಸಿನಿಮಾಗಳಲ್ಲಿ ಮಾತ್ರ ಸಾಧ್ಯ ಅವಿನಾಶ್. ವ್ಯವಸ್ಥೆ ನೀವು ಅಂದ್ಕೊಂಡ ಹಾಗಿಲ್ಲ. ಬಟ್ ಐ ವಿಲ್ ಟ್ರೈ. ಇದಕ್ಕೆ ಸಂಬಂಧಪಟ್ಟ ಡಿಪಾರ್ಟ್ಮೆಂಟಿಗೆ ಡೀಟೇಲ್ಸ್ನ ಕಳಿಸಿ ಈ ಥರ ಕಾರು ಬೆಂಗಳೂರಲ್ಲಿ ಯಾವ್ಯಾವ ಮನೇಲಿದೆ ಅನ್ನೋ ಇನ್ಫಾರ್ಮೇಷನ್ನ ಕಲೆಕ್ಟ್ ಮಾಡ್ತೀನಿ. ಆದರೆ ಪ್ರತಿಯೊಬ್ಬರು ಮನೆಗೂ ಹೋಗಿ ಅವ್ರ ಕಾರ್ ಡೆಂಟ್ ಆಗಿದೆ ಅಂತ ನೋಡೋದು ಹೇಗೆ? ಅಥವಾ ನಾವು ಹೋಗೋಕ್ಕೆ ಮುಂಚೆ ಅವರು ಆ ಕಾರ್ ಡೆಂಟ್ನ ತೆಗೆಸಿರ್ಬೋದಲ್ಲ. ಸರ್ ಹಾಗಂತ ನಾವು ಪ್ರಯತ್ನನೇ ಪಡದೇ ಇದ್ರೆ ನಿಜವಾದ ಅಪರಾಧ ತಪ್ಪಿಸ್ಕೋಬೋದಲ್ವಾ? ಪ್ರಯತ್ನ ಪಡಲ್ಲ ಅಂತ ಹೇಳ್ತಿಲ್ಲ, ಪ್ರಯತ್ನ ಪಡ್ತೀವಿ. ಆದರೆ ಸಿಗತ್ತೆ ಅನ್ನೋ ನಂಬಿಕೆ ಇಲ್ಲ ಅಂತ ಹೇಳ್ತಾ ಇದ್ದೀನಿ. ಸರ್ ಅದೇ ಟೈಮಲ್ಲಿ ಅಕ್ಕಪಕ್ಕದ ರೋಡಲ್ಲಿ ಕಾರ್ ಓಡಾಡಿದೆಯಾ ಅಂತ ನೋಡ್ಬೋದಲ್ವಾ? ಅಲ್ಲಿ ಯಾವುದಾದ್ರೂ CCTV ಕ್ಯಾಮ್ರಾ ಇದ್ದರೆ ಆ ಫುಟೇಜಲ್ಲಿ ಕಾರ್ ನಂಬರ್ ನೋಡ್ಬೋದಲ್ವಾ? ಹೇಳೋದಲ್ಲ ಅವಿನಾಶ್, ಇದಕ್ಕೆಲ್ಲ ತುಂಬ ಟೈಮ್ ತೊಗೊಳುತ್ತೆ. ಐ ಟ್ರೈ ಮೈ ಲೆವೆಲ್ ಬೆಸ್ಟ್. ಆದರೆ ಕೋರ್ಟ್ ಇದಕ್ಕೆಲ್ಲ ಕಾಲಾವಕಾಶ ಕೊಡುತ್ತೆ ಅನ್ನೋದು ನನಗೆ ಯಾಕೋ ಡೌಟು. ಅಕಸ್ಮಾತ್ ಕೋರ್ಟ್ ಟೈಮ್ ಕೊಡಲಿಲ್ಲ ಅಂದ್ಕೊಳ್ಳಿ, ಆಗ ನಿಮ್ಮ ಮನೆಯವ್ರಿಗೆ ಶಿಕ್ಷೆ ಆಗೋದಂತೂ ಖಂಡಿತ. ಇಲ್ಲ ಸರ್, ನನಗೆ ನಂಬಿಕೆ ಇದೆ. ನಿಜವಾದ ಅಪರಾಧಿಗಳು ಸಿಕ್ಕೇ ಸಿಗ್ತಾರೆ. ಈ ಕಾರು ಯಾರದು ಅಂತ ಗೊತ್ತಾಗತ್ತೆ. ಈ ಕಾರ್ ಸಿಕ್ಕೇ ಸಿಗತ್ತೆ. ಸಿಕ್ಕಿದ್ರೆ ತುಂಬ ಒಳ್ಳೆಯದೇ. ನಾನು ಈ ಫುಟೇಜ್ನ ಇಮಿಡಿಯೇಟಾಗಿ ಕಂಟ್ರೋಲ್ ರೂಮಿಗೆ ಕಳಿಸ್ತೀನಿ. ಎಲ್ಲ ಕಡೆ ಹುಡ್ಕೋ ವ್ಯವಸ್ಥೆ ಮಾಡ್ತೀನಿ. ನಾನು ಬರ್ತೀನಿ. ಥ್ಯಾಂಕ್ ಯು ಸರ್. ಆಗಿದ್ದೆಲ್ಲ ಆಗೋಯ್ತು. ಈಗ ನಾವೆಲ್ಲ ಒಟ್ಟಾಗಿ ಹೋರಾಟ ಮಾಡಬೇಕಾಗಿರೋದು ನಮ್ಮ ಮೊಮ್ಮಕ್ಕಳನ್ನು ಉಳಿಸ್ಕೊಳ್ಳೋದಕ್ಕೋಸ್ಕರ. ನಾವೇನೇ ನಿರ್ಧಾರ ತಗೊಂಡ್ರೂ ಜೊತೆಯಾಗಿ ನಿಂತು ನಿರ್ಧಾರ ತಗೋಬೇಕು. ಹೌದಮ್ಮ, ಗೊತ್ತಿತ್ತೋ ಗೊತ್ತಿಲ್ಲದೇನೋ ಇದೆಲ್ಲ ಆಗೋಗಿದೆ. ಹಾಗಂತ ಅವಳಿಗೆ ಶಿಕ್ಷೆ ಆಗೋದನ್ನು ನನ್ನ ಮನಸ್ಸು ಸಹಿಸ್ಕೊಳ್ಳಲ್ಲ. ಇದರಲ್ಲಿ ನಿಧಿದು ತಪ್ಪಿದೆ ಅಂತ ನಮಗೂ ಅನ್ನಿಸ್ತಿಲ್ಲ. ಪೊಲೀಸ್ನವರು ಇನ್ವೆಸ್ಟಿಗೇಷನ್ ಮತ್ತೆ ಶುರು ಮಾಡಿದ್ದಾರೆ. ಆ ಜಾಗದಲ್ಲಿ ಬೇರೆ ಯಾವುದೋ ಇನ್ನೊಂದು ಕಾರ್ ಓಡಾಡಿದೆ, ಅದರ ಟೈರ್ ಮಾರ್ಕ್ ಸಿಕ್ಕಿದೆ. ಇದೆಲ್ಲ ನಿಮಗೂ ಗೊತ್ತಿದೆ. ನನಗ್ಯಾಕೋ ಈ ಆಕ್ಸಿಡೆಂಟನ್ನು ಬೇರೆ ಯಾರೋ ಮಾಡಿ ಆ ತಪ್ಪನ್ನು ನಿಧಿ ಮೇಲೆ ಬರೋ ಹಾಗೆ ಮಾಡ್ತಿದ್ದಾರೆ ಅಂತ ಅನ್ನಿಸ್ತಿದೆ. ಏನೇ ಆದರೂ ತಂಗಿನ ಉಳಿಸೋದಕ್ಕೆ ಸಮರ್ಥ ಕಂಬಿ ಹಿಂದೆ ಇದ್ದಾನೆ. ಒಡ ಹುಡ್ತೇ ಇದ್ದರೂ ತಂಗಿನ ಉಳಿಸ್ಕೊಳ್ಳೋ ಅಣ್ಣ ಅವನಾಗ್ಬಿಟ್ಟ. ಅವನ ಬಗ್ಗೆ ನಂಗೆ ತುಂಬ ಹೆಮ್ಮೆ ಅನಿಸುತ್ತೆ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.